ಪತ್ರಿಕಾ ಮಾಧ್ಯಮದ ಸಹೋದರ ಮಿತ್ರರನ್ನ, ಪ್ರಿಂಟ್ ಮೀಡಿಯಾದವರನ್ನ, ಟಿವಿ ಮೀಡಿಯಾದವರನ್ನ, ಯೂಟ್ಯೂಬ್ ಇರ್ಬೋದು, ಎಲ್ಲ ಮೀಡಿಯಾದವರನ್ನ ಇವತ್ತು ಹೆರಿಟೇಜ್ ಸಹಕಾರ ಕಾರ್ಖಾನೆ ಎಲ್ಲ ಆಡಳಿತ ಮಂಡಳಿ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಅಂತ ಹಣಕಾಸಿನ ವ್ಯವಸ್ಥೆ ಮಾಡಬೇಕು. ಹಣಕಾಸಿನ ತೊಂದರೆ ಇದೆ, ಇನ್ನೂ ಪ್ರಶ್ನೆ ಇದೆ. ಅನ್ನ ಸಾಹಿತ್ಯದಲ್ಲಿ ಅವರು ಕೂಡ ಸಹಾಯ ಮಾಡ್ತಾರೆ ಕೇಳಿದ್ರೆ, ಆದರೆ ಇವತ್ತು ಅವರಿಗೆ ಮತ್ತು ನಮ್ಮ ಎಲ್ಲ ಡೈರೆಕ್ಟ್ ಹೊಂದಾಣಿಕೆ ಆಗಿದೆ. ಹಲವಾರು ಕಾರಣಗಳು ವಿಶ್ಲೇಷಣೆ ಮಾಡುವ ಅವಶ್ಯಕತೆ ಇದೆ. ಅದು ನಿನ್ನೆ ಬಂದಂತ 3-4 ಸಲ ನಾನು ಪ್ರಯತ್ನ ಮಾಡಿ ಎಲ್ಲ ಡೈರೆಕ್ಟರನ್ನ ಚೇರ್ಮನ್ ಕರೆದು ಕೂಡ ಅದಲ್ಲೇ ಅವ್ರು ಕಂಡ. ಯಾಕಂದ್ರೆ ಅವರ ಮತ ಅಂತ ಹೇಳಿದ್ರು, ಅವರು ಅನಾರೋಗ್ಯದ ಕಾರಣ ನಾವು ಬರ್ತೀವಪ್ಪ ಅಂತ ಹೇಳಿ ಮಾಹಿತಿ ಅವ್ರ ಹೋಗಿ ಫೈನಾನ್ಸ್ ಕಾನೂನು ಭಾಳ ಸ್ಪಷ್ಟವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ನಾವು ಬೇಡ ನೀವು ಒಂದು ಮುಂದಾಗಿ ತೋರಿಸಬೇಕು. ರಮೇಶ್ ಕತ್ತಿ ನೀವು ತೋರಿಸಿ ನೀವು ಅದನ್ನು ಮತ್ತೆ ಅಂತ ಹೇಳಬೇಕು. ನಮ್ಮ ಎಲ್ಲ ದೇವಕಾಗಲಿ, ವೈಸ್ ಚೇರ್ಮನ್ ಆಗಲಿ, ರಂಗೋಳಿ ಆಗಲಿ, ಶಿವನಾಯಕ ಕಲ್ಪಿ ಸುಮಾರು ದಿವಸಗಳಿಂದ ಪ್ರಯತ್ನ ಮಾಡ್ಕೊಂಡು ಇದೇ ಟೈಮ್ನಲ್ಲಿ ನಾವೆಲ್ಲರೂ ಕೊಡ್ಕೊಂಡು ಸುಮಾರು 2 ಚರ್ಚೆ ಮಾಡ್ತೀವಿ. ರಮ್ಯಾಣೆ ಯಾವುದೇ ಕಾರಣದಿಂದ ನಮಗೆಲ್ಲರಿಗೂ ಕೂಡ ಇವತ್ತು ಮುಖ್ಯ ತಾಲೂಕಾ ಸಂಸ್ಕೃತಿಗಳನ್ನ ಆಗಿ ಈಗ ನಾವು ಬೆಳೆ ಹಂಗೆ ಹಾಕಿ ತಿರುಗಾಡಬೇಕು. ಶುಗರ್ ಫ್ಯಾಕ್ಟ್ರಿ 19 ಆರ್ಥಿಕ ಪರಿಸ್ಥಿತಿ ಇರ್ಬೋದು, ರಾಜಕೀಯದಲ್ಲಿ ನಾವು ಬೆಳೆದು ನಾ ಕೂಡ ಎಂಬುದೇ ಅರ್ಥ ಶುಗರ್ ಫ್ಯಾಕ್ಟ್ರಿ ಈಗ ರಮೇಶ್ ಕತ್ತಿ MP ಆದರು. ಅದನ್ನ ಇವಾಗ ಉಮೇಶ್ ಕತ್ತಿ ಅವರು ಕೂಡ ಇವತ್ತು MLA ಮಂತ್ರಿ ಆದರೂ ಶುಗರ್ ಫ್ಯಾಕ್ಟ್ರಿ, ಮಿಲ್ಕಿನ ಕತ್ತಿ ಆದರೂ ಅದೇ. ಈ ಒಂದು ಕಾರಣದಿಂದ ಇದು ಉತ್ತರ ನಮಗೆ ಎರಡೂ ಫ್ಯಾಕ್ಟ್ರಿಗಳಿಗೆ ಭಾಳ ಮತ್ತು ಜನರು, ರೈತರು ಕೂಡ ಇವತ್ತು ಸಾಮಾನ್ಯವಾಗಿ ಜನರು, ವಿಶೇಷವಾಗಿ ಎಲ್ಲ ಕಡೆ ಜನರು ಕೂಡ ಇವತ್ತು ನೀವು ಒಂದಾಗಿ ಹೋಗ್ಬಿಟ್ಟು ಬಹಳಷ್ಟು ನಮಗೆ ಒತ್ತಡ ತಾಲೂಕಾ ಹಿತದ ದೃಷ್ಟಿಯಿಂದ, ಈ ಸಂಸ್ಥೆ ಹಿತದ ದೃಷ್ಟಿಯಿಂದ, ಸಮಾಜ ಹಿತದ ದೃಷ್ಟಿಯಿಂದ ಅದಕ್ಕೆ ನಾವೆಲ್ಲರೂ ಒಂದಾಗಬೇಕು. ಪುನಃ ಚರ್ಚೆ ಮಾಡ್ತಾರೆ. ಅಲ್ಲೆಲ್ಲಾಗಿ ನಿಮ್ಮ ಅಧ್ಯಕ್ಷರಾಗಿ ಎಲ್ಲ ಡೈರೆಕ್ಟರ್ ಕೂಡ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರ ನಾ ಭಾಳ ಸ್ಪಷ್ಟ ಹೇಳಿದೆ. ರಮೇಶ್ ಅವರು ನಿಖಿಲ್ ಅವರು ಇದರ ಹಿಂಸೆ ಪ್ರಶ್ನೆ ಇದೆ. ನಾವು ನೀವು ಕೊಡ್ಬೋದನ್ನು ಮುಂದಾಳತ್ತು ನೀವೇ ವಹಿಸ್ಬೇಕು, ನಾ ಮುಂದಾಳ ನಾನೇ ಸುತ್ತಾ ಕೊಡ್ತೀನಿ ಕಾರ್ಖಾನೆಗೆ. ಇವತ್ತು 30 ವರ್ಷಗಳ ನಂತರ ಇವತ್ತ ಪ್ರಥಮವಾಗಿ ನಾನು ಕಾಣಿದ್ದೆ ಬರ್ತೀನಿ. ರೈತರಿಗೆ ವಿನಂತಿ ಮಾಡ್ಕೊಳ್ಳೋಣ, ವರ್ಕರ್ಸ್ ಕೈಗೂಡಿಕೆ ಮಾಡ್ಕೊಳ್ಳೋಣ, ಎಲ್ಲರೂ ಸಹಕಾರ ಬೇಕು. ಅದೇ ರೀತಿ ಮಾಧ್ಯಮದ ಎಲ್ಲ ಮಿತ್ರರ ಸಹಕಾರವೂ ಬೇಕು, ಎಲ್ಲ ತಾಲೂಕುದಾರರಿಗೆ. ಅದೇ ರೀತಿ ಎಲ್ಲ ಡೈರೆಕ್ಟ್ಸು ಒಮ್ಮೆ ಒಬ್ಬರಿಂದ ಕೂಡ ಹೇಳಿದ್ರು, ಎಲ್ಲ ನೀವು FC ಹೋಗಿರ್ತಿ ನೀವೆಲ್ಲ ಇವತ್ತು ನಾವು ಮಾಡ್ತೀವಿ ಅಂತ ಹೇಳಿದ್ರು. ನಿರ್ಧಾರಕ್ಕೆ ಬಂದು ನಿನ್ನೆ ನಿರ್ಬಂಧು ಎಲ್ಲ ಡೈರೆಕ್ಟರ್ ಜೊಲ್ಲೆಯವ್ರು ಕೊಟ್ಟೆ ಸಾಕಣೆ ಕೂಡ ಇನ್ನೇನು ನಾವು ಬಗೆಹರಿಸ್ತಿಲ್ಲ ಹೇಳಿ ಬಿಡುಗಡೆ ಹೊತ್ತು ಬಂದಾಗಿದೆ. ಪ್ರಕ್ರಿಯೆ ಇವತ್ತು ಸ್ಟಾರ್ಟ್ ಆಗಿದೆ. ಕೆಲವೇ ದಿವಸಗಳು ಹಣಕಾಸಿನ ವ್ಯವಸ್ಥೆ ಕೂಡ ನಾವು ಮಾಡೋದು ಒಂದು ಇರ್ತದೆ, ಮಾಡಿದ್ದೀವಿ, ಮಾಡ್ತೀವಿ. ಅದರ ಪ್ರಶ್ನೆಗಳಿಂದ ಕಾರ್ಖಾನೆ ಸಹಕಾರ ತತ್ವ ನಡ್ಕೊಂಡು ಹೋಗೋದು ಯಾವುದೇ ಕಾರಣಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ರೈತರ ಹಿತ ಕಾಪಾಡಬೇಕು. ಅದೇ ರೀತಿ ಕಾರ್ಮಿಕರ ಹಿತ. ಯಾಕಂದರೆ ಯಾವಾಗಲೂ ಕೂಡ ಈ ಕಾರ್ಖಾನೆಗೆ ಕಾರ್ಮಿಕರು ಅವರು ಶ್ರಮಿಸಿದ ಫಲನೇ ಇವತ್ತು ಕಾರ್ಖಾನೆಗೆ ಬಂದಿದ್ದಾರೆ. ಎಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ನಿರ್ಧಾರಕ್ಕೆ ಬಂದು ನಾವೆಲ್ಲರೂ ಕೂಡ ಮುಂದೆ ಈ ಕಾರ್ಖಾನೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕ,
ಮಾಡೇ ಮಾಡ್ತೀವಿ ಅಂತ ತಪ್ಪು ಹೇಳಿ ಸರಿ, ಹಣಕಾಸಿನ ಮುಗ್ಗಟ್ಟನ್ನು ಯಾವ ರೀತಿ ಸರಿದೂಗಿಸ್ತೀರಿ? ಸೀಕ್ರೆಟ್ ಹಣಕಾಸಿಗೆ ನಿರ್ದೇಶಕರು ಏನಾದರೂ ಷರತ್ತು ಹಾಕಿದಾರ ಸರ್? ನಿರ್ದೇಶಕರು ಏನಾದರೂ ಷರತ್ತು ಹಾಕಿದಾರ? ಯಾವುದು ಷರತ್ತಿಲ್ಲ. ಅವ್ರು ಪಾಪ ಗಂಡ ಹೆಂಡತಿಗೆ ಅಲ್ಲ, ಷರತ್ತು ಹಾಕಾಕ ಹೊರಗಿನವರಿಂದ ಹಾಕ್ಬೋದು. ಎಲ್ಲ ತಾಲೂಕಿನ ಹುಟ್ಟಿದ್ವು, ತಾಲೂಕಿನ ಸಾಗರದಾಗ ಯಾವ ಷರತ್ತು ಬರ್ತಿಲ್ಲ. ಸಂಸ್ಥಾ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ರೈತರ ಸೇವಾ, ರೈತರ ಹಿತ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂತ ಒಂದೇ ಒಂದು ಉದ್ದೇಶ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಹಿರಿಯ ಆಡಳಿತಗಳು ಕೂಡಿ ಒಂದಾಗಿ ಕುಮಾರಣ್ಣ ನೇತೃತ್ವದಾಗ ಇದನ್ನ ಎಲ್ಲ ಕೂಡಿ ನಾನು ಕುಮಾರಣ್ಣ ನೇತೃತ್ವದಾಗ ಎಲ್ಲ ಕೂಡಿ ನಡೆಸ್ಕೊಂಡು ಹೋಗುವಂತ ಒಂದು ವಿಚಾರ ಮಾಡಿದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಸಹಜವಾಗಿ ಬೇಕಾಗಿರ್ತಕ್ಕಂಥ ಸಂಗತಿ, ಅದನ್ನ ಯಾವ ಮೂಲಗಳಿಂದ ತರಬೇಕು ಅನ್ನುವಂಥ ಚಿಂತನೆ ಇರಬೇಕಿರ್ತಕ್ಕಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಒಂದು ಚಿಂತನೆ ಮಾಡಿ ಅದು ತಂದು ವ್ಯವಸ್ಥಿತವಾಗಿ ನಡೆಸೋದ್ರ ಮುಖಾಂತರ ರೈತರ ಮತ್ತು ಕಾರ್ಮಿಕರ ಅಥವಾ ಇದರ ಮೇಲೆ ಅವಲಂಬಿತರ ಎಲ್ರಿಗೂ ಅವ್ರನ್ನೆಲ್ಲ ಹಿತರಕ್ಷಣೆ ಮಾಡುವಂಥ ಕೆಲಸ ಕಾರ್ಯವನ್ನ ಆಡಳಿತ ಮಂಡಳಿಯವ್ರ ಜೊತೆಗೂಡಿ ನಮ್ಮಿಬ್ಬರು ಮಾರ್ಗದರ್ಶನದಲ್ಲಿ ಎಲ್ಲ ಕೂಡ ಮಾತಾಡೋಣ ಅಂತ ರೈತರು ಭರವಸೆ ಇಡ್ಬೋದು. ನಾವಿಬ್ಬರು ಕೂಡಿಸಿ ವಿನಂತಿ ಮಾಡ್ತೀವಿ. ಕೈ ಮುಗಿದು ರೈತರು ಹೇಳ್ತೀವಿ. ಹಳ್ಳಿಗೆ ಹೋಗ್ತೀವಿ. ಕಾರ್ಮಿಕರ ಚರ್ಚೆ ಮಾಡಿಸಿ ಯಾವ ಬಾಂಡ್ ಮಾಡೋದು ಅವ್ರ ಕೂಡ ಚರ್ಚೆ ಮಾಡಿ ಕಾರ್ಖಾನೆ ಇಂಥ ಒಂದು ಸಹಾಯ ನಾವೆಲ್ಲರಿಗೂ ಗೊತ್ತಾಗಿ ರೈತರು ಕೂಡ ಇವತ್ತು ನಾನು ಬಹಳ ಏನು ಇಲ್ಲದೆ ಏನೋ ಕಾಗಿಬಾರ್ದಂದ್ರೆ ನಮ್ಮ ಕಂಬ ಹೇಳಿ ಶುಗರ್ ಕೇರ್ ಏನು ನಮ್ಮ ಏರಿಯಾದಲ್ಲಿ ನಮ್ಮ ಗ್ರೂಪ್ಗಳ ಗುರಿ 10 ಲಕ್ಷ ಟನ್ ದಾಟಬೇಕು. ದಾಟಬೇಕು ಸರ್, ಸಂಚಾಲಕ ಮಂಡಳಿಯವರು ನಾವು ಸಾಪಾರನ್ನ ಯಾಕೆ ಬಿಟ್ಟು ಅವಾಗ ಇವರಿಗೆ तुम्हाला कंटाळून गेले तो व्यवस्थित कारखाना चालवला नाही सर तुम्ही त्याच्याविषयी जनतेचा हात धुला साईड नाही सर ಯಾವುದೂ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಮತ್ತೊಮ್ಮೆ ಸ್ಟೆಪ್ಗಳಾಗ್ಯಾವ ಒಪ್ಪಿದ್ದೆವು. ಅದು ಸಿದ್ಧತೆ ಬಳಿ ಮಾಡ್ಕೊಂಡು ಇವತ್ತೆಲ್ಲ ಹೋಗ್ಕೊಂಡು ವಿಶ್ವಾಸ ಸರ್ ಮುಂದೆ 2 ವರ್ಷ ಆದ ನಂತರ ನಾವು ಡೈರೆಕ್ಟ್ ಆಗ್ಬೇಕಂತ ಏನಾದ್ರು ಷರತ್ತು ಏನಾದ್ರು ಹಾಕಿದಾರ ಸರ್? ಏನೂ ಮಾತಾಡಿಲ್ಲ ಪಾಪ ಕಾರ್ಖಾನೆ ನಡೆದ್ರೆ ಸಾಕೈತಿ. ಸರ್ ಜಲ್ಲೆಯವ್ರ ಸಂಗತಿ ಬಿಟ್ಟು ಮತ್ತೆ ಕತ್ತಿಯವ್ರ ಮತ್ತೆ ಏನು ಮಾಡಿ ಈಗ ಡಿಟೇಲ್ ಆಗಿ ಕೂಡ ಇಟ್ಟು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ಭಿನ್ನಾಭಿಪ್ರಾಯ ಬಂದದಲ್ಲ ಎಲ್ಲ ಪ್ರಶ್ನೆ ಉಳ್ಕೊಡ್ತಾರೆ. ಬೆಂಗಳೂರು ಕಡೆ ಒಗ್ಗಟ್ಟು ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯಲ್ಲಿ ಅದೆಲ್ಲ ಬಂದಿಲ್ಲ. ಅದು ಇದಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ. ಅದು ಹಿಂದೆಂದೂ ಹೇಳಬೇಕಂದ್ರೆ ಮುಂದಿನ ಹೇಳ